Hello students, in this video I am going to discussing about the complete concept of ecological succession. Already in last class, in the last video I am already discussing the little bit about this ecological succession, types of this ecological succession. Ecological succession is nothing but a gradual change in the composition, gradual change in the composition or structure of a species in a given area over time. That is called ecological succession. There are two types of this ecological succession. First one that is called primary succession. Second one that is called secondary succession. This primary succession is nothing but the process of succession start in an area where no living organisms are existed. It means the area there, this is an area. The area daga previous ಯಾವುದೇ ರೀತಿಯಾದಂತ ಆರ್ಗಾನಿಸಮ್ ಇದ್ದಿದ್ದಿಲ್ಲ. ಇದು ಕಂಪ್ಲೀಟ್ ಏರಿಯಾ ಹೋಗಿಸಿದ ನೀವು ಒಂದು ಫಾರೆಸ್ಟ್ ಇಕೋಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಯ್ತಂದ್ರ that is called primary ecosystem, primary succession. Here the establishment from here zero to establishment ಅಂದ್ರ ಈ ಏರಿಯಾದಾಗ ಸ್ಟಾರ್ಟಿಂಗ್ ಯಾವುದೇ ರೀತಿಯಾದಂತ ಪ್ಲಾಂಟ್ಸ್ ಇದ್ದಿದ್ದಿಲ್ಲ. ಫೈನಲ್ ಆಗಿ ಏರಿಯಾದಾಗ ದೊಡ್ಡದೊಂದು ಫಾರೆಸ್ಟ್ ಇಕೋಸಿಸ್ಟಮ್ ನೋಡಿದ್ವಿ ಕೂಡ that is nothing but primary succession. ಅಂದ್ರ zero to establishment ಅಂತ ಹೇಳ್ತೀವಿ ನಾವು. Okay. For this primary succession it requires more time. Hence the primary succession is a slow process. Example for this primary succession, newly created ponds. Newly created ponds ಅನ್ನು ತಗೊಂಡ್ರೆ ಸ್ಟಾರ್ಟಿಂಗ್ ಆದ್ರೆ ಯಾವುದೇ ರೀತಿಯಾದಂತ any organisms ಇರಲ್ಲ. Day by day ಅದನ್ನ ಅದರೊಳಗಡೆ ನಾವು small plant ಅನ್ನು ನೋಡ್ತಾ ಹೋಗ್ತೀವಿ. ಫೈನಲ್ ಆಗಿ ಅದು ಕಂಪ್ಲೀಟ್ ಆಗಿ ನಾವು ನ್ಯಾಚುರಲ್ ಆಗಿ ನೋಡಿದ್ವಿ ಅಂದ್ರೆ ಅದು ನ್ಯೂಲಿ ಕ್ರಿಯೇಟೆಡ್ ಫಾಂಡ್ ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿರ್ತದ. ಲ್ಯಾಂಡ್ ಮೇಲ್ಗಡೆ ಏನಿರ್ತದ್ರ ವೆರೈಟಿ ಆಫ್ ಪ್ಲಾಂಟ್ಸ್ ಅನ್ನ ನೋಡ್ತಿರ್ತೀವಿ ನಾವು. ಅದರ ಫಸ್ಟ್ ಗೆ ಏನಿತ್ತಲ್ಲ ಅದು ನ್ಯೂಲಿ ಕ್ರಿಯೇಟೆಡ್ ಫಾಂಡ್ ಇತ್ರಿ. ಆಫ್ಟರ್ 100 ಆಫ್ ದಿ ಇಯರ್ ನೋಡೋಣ ಅದೊಂದು ಫಾರೆಸ್ಟ್ ಆಗಿ ಕನ್ವರ್ಟ್ ಆಗಿರ್ತದ. ಸೇಮ್ ಅದ ಫಾಂಡ್. ಓಕೆ, ಇಟ್ ಇಸ್ ನಥಿಂಗ್ ಬಟ್ ಪ್ರೈಮರಿ ಸಕ್ಸೆಷನ್. ಸೆಕೆಂಡರಿ ಸಕ್ಸೆಷನ್ ಬಗ್ಗೆ ಕೂಡ ಆಲ್ರೆಡಿ ಲಾಸ್ಟ್ ವಿಡಿಯೋದ ಡಿಸ್ಕಷನ್ ಅನ್ನ ಮಾಡಿದ್ದೇವೆ. ಇಟ್ ಮೀನ್ಸ್ ಆಲ್ರೆಡಿ ಒಂದು ಫಾರೆಸ್ಟ್ ಇರ್ತದ, ಆಲ್ರೆಡಿ ಒಂದು ಫಾರೆಸ್ಟ್ ಇಕೋಸಿಸ್ಟಮ್ ಇರ್ತದ. ಫಾರೆಸ್ಟ್ ಫೈರ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಹಿಂಗಾಗೋದ್ರಿಂದ ಕಂಪ್ಲೀಟ್ ಆಗಿ ಅಲ್ಲಿ ಇರ್ತಕ್ಕಂಥ ಪ್ಲಾಂಟ್ಸ್ ಗಳೆಲ್ಲ ಕಟ್ ಆಗಿ ಹೋಗಿರ್ತದ. ಫೈನಲ್ ಆಗಿ ಅಲ್ಲಿ ಸೇಮ್ ಇಕೋಸಿಸ್ಟಮ್ ಡೆವಲಪ್ಮೆಂಟ್ ಆಯ್ತದ. ಇಟ್ಸ್ ನಥಿಂಗ್ ಬಟ್ ಸೆಕೆಂಡರಿ ಸಕ್ಸೆಷನ್. ನೆಕ್ಸ್ಟ್ ಒನ್, in this video I am completely discussing about the succession of plants. Succession of plants. There are two succession of plants. First one that is called xeroid succession. Second one that is called hydroid succession. First one that is called xeroid succession. Second one that is called what? Hydroid succession. Already you know succession. Is succession ಡ್ರೈ ಏರಿಯಾದಾಗ ಏನಾರ ಆಯ್ತದ ಅಂದ್ರ ಒಂದು ಡ್ರೈ ಏರಿಯಾದಾಗ ನ್ಯೂ ಇಕೋಸಿಸ್ಟಮ್ ಡೆವಲಪ್ಮೆಂಟ್ ಆಯ್ತಂದ್ರ, ಒಂದು ಡ್ರೈ ಏರಿಯಾದಾಗ ನ್ಯೂ ಇಕೋಸಿಸ್ಟಮ್ ಡೆವಲಪ್ಮೆಂಟ್ ಆಯ್ತಂದ್ರ ಅದಕ್ಕೆ ನಾವು xeroid succession ಅಂತ ಕರೀತೀವಿ. ಈಗ ಒಂದು ಡ್ರೈ ಏರಿಯಾ ನಾವು ಸೆಲೆಕ್ಟ್ ಮಾಡ್ಕೊಂಡಿವ್ರ, ರೈಟ್? ದಿಸ್ ದ ಡ್ರೈ ಏರಿಯಾ, ದಿಸ್ ದ ಡ್ರೈ ಏರಿಯಾ. ಪ್ರೀವಿಯಸ್ ಆಗಿ ಈ ಡ್ರೈ ಏರಿಯಾದಾಗ ಯಾವುದೇ ರೀತಿಯಾದಂತ ಲಿವಿಂಗ್ ಸಿಸ್ಟಮ್ ಇಲ್ಲ. ಕಂಪ್ಲೀಟ್ ಇದೆ ಡ್ರೈ ಏರಿಯಾ. In that dry area very high temperature ಇರ್ತದ ಡ್ರೈ ಏರಿಯಾದಾಗ, and no water. ಅಂದ್ರ ಆ ಏರಿಯಾದಾಗ ಯಾವುದೇ ರೀತಿಯಾದಂತ ವಾಟರ್ ಕಂಟೆಂಟ್ ಇರಲ್ಲ, ಹೈ ಟೆಂಪರೇಚರ್ ಇರ್ತದ. ಅದು ಡ್ರೈ ಏರಿಯಾ ಹೋಗಿಸಿದ ನೆಕ್ಸ್ಟ್ ಫ್ಯೂಚರ್ ನಾಗ ಫಾರೆಸ್ಟ್ ಇಕೋಸಿಸ್ಟಮ್ ಡೆವಲಪ್ಮೆಂಟ್ ಆಯ್ತಂದ್ರ ದಟ್ ಇಸ್ ನಥಿಂಗ್ ಬಟ್ xeroid succession ಅಂತ ಕರೀತೀವಿ ನಾವು. ಯಾವ ರೀತಿ ಇದು ಸಿಸ್ಟಮ್ ಒಂದು ಡ್ರೈ ಏರಿಯಾ ಹೋಗಿಸಿದ ನ್ಯೂ ಫಾರೆಸ್ಟ್ ಇಕೋಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಗ್ತದ. ಇಟ್ ಹ್ಯಾಸ್ ಅ ಸೀರೀಸ್ ಆಫ್ ಸ್ಟೆಪ್. ಡೈರೆಕ್ಟ್ ಆಗಿ ಒಂದು ಡ್ರೈ ಏರಿಯಾ ತಗೊಂಡಿಸಿದ ಅದನ್ನ 4 ದಿವಸದಾಗ ನಾವು ಫಾರೆಸ್ಟ್ ಏರಿಯಾ ಕನ್ವರ್ಟ್ ಮಾಡ್ತೀವಿ ಅಂದ್ರೆ ಅದಾಗಲ್ಲ ರೀ. ಇಟ್ ರಿಕ್ವೈರ್ಸ್ ಸೋ ಮೆನಿ ಇಯರ್ಸ್ ಆಫ್ ಟೈಮ್, ಸೋ ಮೆನಿ ಸ್ಟೇಜಸ್ ಕಂಡು ಬರ್ತದ. ಯಾವ ಸ್ಟೇಜಸ್ ಕಂಡು ಬರ್ತದ, ಹ್ಯಾಂಗ ಡ್ರೈ ಏರಿಯಾ ಇದ್ದಿದ್ದು ಒಂದು ನ್ಯೂ ಇಕೋಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಗ್ತದ, ಅದನ್ನ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ಬೇಕು. Okay, so first one is the succession start in a dry area. The development of ecosystem start in a dry area, that is called xeroid succession. Process from xeric to mesic. ಏನಾಗ್ತದೆ ರೀ, ಈ ಡ್ರೈ ಏರಿಯಾದೊಳಗಡೆ
In basic form, no that much of water content, no that much of temperature. It means this is a suitable condition for the growth of the plants. Xeric form is basic form में convert ಆಗ್ತದೆ ರೀ. Xeric form is basic form में convert ಆದ್ರ ಆ ಏರಿಯಾದಾಗ new ecosystem development ಆಗಿರ್ತದ. Okay, so here the steps how this dry area it will be converted into final new ecosystem. First step ಏನಾಗ್ತದ, so ಈ dry area ದಾಗ ಏನಿರ್ತದಂದ್ರ first ಯಾವ species ಬರ್ತದಲ್ಲ dry area. So dry area first ನಾವು ಹೇಳಿದಂದ್ರ it contains rocks. ದೊಡ್ಡ ಏನಿರ್ತಾವಂದ್ರ ಇಲ್ಲಿ rocks ಇರ್ತದೆ. This is that rocks. Dry area starting 0 ದಿಂದ establishment. This xeric succession as well as hydric succession comes under the primary succession. It means ಏನು 0 ದಿಂದ establishment ಅನ್ನು ನೋಡ್ತಾ ಇದ್ದೀವಿ. This is a dry area. It contains big rocks. Starting area ಯಾವ species ಬರ್ತದ, no soil in that area. In the xeric succession there is no soil. Okay, this is a rock. So in this rock the growth of the lichens takes place on the surface of the rock. ಆ ಏರಿಯಾದಾಗ ಡ್ರೈ ಏರಿಯಾದಾಗ ಏನು ರಾಕ್ಸ್ ಇತ್ತಲ್ಲ ಆ ರಾಕ್ಸ್ ಮೇಲ್ಗಡೆ ಫಸ್ಟ್ ಯಾವ ಆರ್ಗಾನಿಸಮ್ ಬಂದು ಕಿಶನ್ ಸರ್ವೈವಲ್ ಆಗ್ತದಲ್ಲ ಲೈಕಿನ್ಸ್ ಅಂತಕ್ಕಂತ ಒಂದು ಆರ್ಗಾನಿಸಮ್ ಆ ರಾಕ್ ಸರ್ಫೇಸ್ ಮೇಲ್ಗಡೆ ಗ್ರೋತ್ ಆಗ್ತದ. ಆ ಏರಿಯಾದಾಗ ಫಸ್ಟ್ ಯಾವ ಆರ್ಗಾನಿಸಮ್ ಬರ್ತದಲ್ಲ ಆ ಏರಿಯಾದಾಗ ಯಾವ ಆರ್ಗಾನಿಸಮ್ ಫಸ್ಟ್ ಇನ್ವೇಡ್ ಆಗ್ತದಲ್ಲ ಅಂತ ಆರ್ಗಾನಿಸಮ್ ಏನು ಹೇಳ್ತೀವಲ್ಲ ಪಯೋನಿಯರ್ ಸ್ಪೀಸೀಸ್ ಅಂತ ಎಷ್ಟು ಹೇಳ್ತೀವಿ ನಾವು. Pioneer species, the species which invade first in that area, dry area, that is called pioneer species. Example for this pioneer species in xeric succession is the lichens. So in the lichens rock ಮೇಲ್ಗಡೆ growth ಆಗುತ್ತಲ್ಲ, ಯಾವಾಗ lichens growth ಆಗುತ್ತಲ್ಲ ಆ lichens ಏನು ಮಾಡಕತ್ತಲ್ಲ rock ಮೇಲ್ಗಡೆ the lichens, the pioneer species is nothing but the lichens they secrete acid. lichens ಏನ ರಾಕ್ ಮೇಲ್ಗಡೆ ಗ್ರೋತ್ ಆಗ್ತಿರ್ತದಲ್ಲ ಸೊ ಅದು ಆಸಿಡ್ ಅನ್ನ ಸೀಕ್ರೆಟ್ ಮಾಡ್ತದ. they secrete acid, that acid dissolve rocks. ಅದು ಆಸಿಡ್ ಏನಾಗ್ತದಲ್ಲ ಆ ರಾಕ್ ಒಳಗಡೆ ಹೋಗ್ತದ helping weathering and soil formation. Okay, so this is the lichens growth on the surface of the rock and finally it secretes the acid. And next this rock it will become dissolved. ಅಂದ್ರೆ ಈ ರಾಕ್ ಏನಾಗ್ತದ ಅಂದ್ರೆ ಅದು ಒಡಿತದ ಏನಾಗ್ತದೆ ಲಿಟಲ್ ಬಿಟ್ ಸಾಯಿಲ್ ಫಾರ್ಮೇಷನ್ ಆಗ್ತದ. ರಾಕ್ ನಿಂದ ಲಿಟಲ್ ಬಿಟ್ ಅಮೌಂಟ್ ಆಫ್ ಸಾಯಿಲ್ ಫಾರ್ಮೇಷನ್ ಆಗ್ತದ. ಯಾವಾಗ ಸಾಯಿಲ್ ಫಾರ್ಮೇಷನ್ ಆಗ್ತದ ಈ ರಾಕ್ ಎಲ್ಲ ಡಿಸಾಲ್ವ್ ಆಗನೆ ಎಲ್ಲ ಬ್ರೇಕ್ ಆಗನೆ ಏನಾಗ್ತದೆ ಇದರಲ್ಲಿ ಇರತಕ್ಕಂತ ಲಿಟಲ್ ಬಿಟ್ ಅಮೌಂಟ್ ಆಫ್ ಸಾಯಿಲ್ ಫಾರ್ಮೇಷನ್ ಆಗ್ತದ. ದಿಸ್ ಇಸ್ ದ ಸಾಯಿಲ್. ಯಾವಾಗ ಸಾಯಿಲ್ ಫಾರ್ಮೇಷನ್ ಆಗ್ತದ small bryophytes growth start ಆಗ್ತದ. small plants like the bryophytes they need to small amount of soil. ಅಂದ್ರೆ ಈ bryophyte growth ಆಗಬೇಕಾಗಿತ್ತರ that requires a small amount of soil, then only the growth of these bryophytes. next to bryophyte ಅಂದ್ರೆ ನಾವಿಲ್ಲಿ simple to complex form ಅಂತಿದ್ದೀವಿ. first lichens ಬರ್ತದ, next bryophytes ಬರ್ತದ, after next pteridophytes and next after next angiosperm, after next gymnosperm to angiosperm and next okay, so small plant like first lichens to bryophytes, next from bryophytes to bigger plants to forest. finally ಇದು ಎಲ್ಲ ಏರಿಯಾ ನಾವು ಫೈನಲ್ ಆಗಿ ನೋಡಬೇಕು. ಈ ಏರಿಯಾದಾಗ ಏನಿರ್ತದಲ್ಲ ಮಿಸ್ಸಿಂಗ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿರ್ತದೆ ಈ ಏರಿಯಾ. ಇಟ್ ಮೀನ್ಸ್ that much of no more amount of water and no more temperature. It means it is a missing condition. ಇಲ್ಲೆಲ್ಲ ಏರಿಯಾದಾಗ ನಾವು ಪ್ಲಾಂಟ್ಸ್ ಅನ್ನು ನೋಡಿರ್ತೀವಿ. ಇಲ್ಲೆಲ್ಲ ಏರಿಯಾದಾಗ ಪ್ಲಾಂಟ್ಸ್ ಅನ್ನು ನೋಡಿರ್ತೀವಿ ನಾವು. ಲಾಸ್ಟ್ ಆಫ್ಟರ್ 100 of the years ಎಲ್ಲ ತೆಗೆದು ನೋಡಿದಾಗ ಇದು ಡ್ರೈ ಏರಿಯಾ ಹೋಗಿಷ್ಟ ಒಂದು ಫಾರೆಸ್ಟ್ ಏರಿಯಾ ಆಗಿ ಕನ್ವರ್ಟ್ ಆಗಿರ್ತದ. ಈ ಫಾರೆಸ್ಟ್ ಏನು ಹೇಳ್ತೀವಿ ನಾವು ಲಾಸ್ಟ್ ಸ್ಟೇಬಲ್ ಕಮ್ಯುನಿಟಿ ಅಂತ ಹೇಳ್ತೀವಿ ನಾವು. ಇಟ್ ಮೀನ್ಸ್ ದ ಲಾಸ್ಟ್ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ. It is an last climax community nothing but it is an forest seen in the xeric succession. Here the one more question will be name the pioneer species that invade in the xeric succession. ಯಾವ್ದ್ರಿ starting ಯಾವ species ಹೋಗಿರ್ತದ ಅಲ್ಲ lichens ಅಂತ ಹೇಳ್ತೀವಿ ನಾವು. finally mixing condition convert ಆಗ್ತದ. mixing condition it is a
xerox succession ಒಳಗಡೆ ಇರುತ್ತೆ. This is the complete concept comes under the xerox succession. And the next thing is the hydra succession. Hydra succession is nothing but the succession start in a wet area. The succession start in a newly created font. The succession start in a newly created font, that is called hydra succession. ಈ ಕಾನ್ಸೆಪ್ಟ್ ಏನು ಡಿಫರೆನ್ಸ್ ಬರ್ತದ? Temperature it will be high in xeric condition. Here the water condition it will be more. Temperature reduce ಆಗ್ತದ, ಮಿಸಿ ಕಂಡೀಷನ್ ಬರ್ತದ. ಸೇಮ್ ಹಿಯರ್ ಆಲ್ಸೋ ವಾಟರ್ ಕಂಟೆಂಟ್ ರೆಡ್ಯೂಸ್ ಆಗೋದು ಬರ್ತದ, ಟೆಂಪರೇಚರ್ ಹೈ ಆಗೋದು ಬರ್ತದ. ಇನ್ನು ಕೂಡ ಇಂಟರ್ಮೀಡಿಯೇಟ್ ಕಂಡೀಷನ್ ಬರ್ತದ. ದಟ್ಸ್ ನಥಿಂಗ್ ಬಟ್ ಮಿಸಿ ಕಂಡೀಷನ್. That ಮಿಸಿ ಕಂಡೀಷನ್ is help for the growth of the living system. Okay, say succession start in a wet area. The succession start in a wet area, that's nothing but a hydra succession. Hydra it related to the water. Okay, the process from hydric to ಇಲ್ಲಿ ಕೂಡ ಯಾವ ಕಂಡೀಷನ್ ಬರ್ತದ ರೀ? ಮೆಸಿ ಕಂಡೀಷನ್ ಬರ್ತದ. ಮೆಸಿ ಕಂಡೀಷನ್ ಅನ್ನು ತಗೊಳ್ಳಿದ್ರ that contains it is the last climax community. It contains the angiospermic plants. Okay, ಯಾವ ರೀತಿ ಆಗ್ತದ? First, this is a newly created font. This is the newly created font. ಇಲ್ಲ newly created font ಅದ. This is the newly created font. In newly created font, after the 100 of the years ನೋಡಿದ್ರದ್ರ it will be converted into land. The land I convert ಆಗಿರ್ತದೆ. So day by day ಇದಕ್ಕ aging process ಆಗಕ್ಕೆ ಸ್ಟಾರ್ಟ್ ಆಗ್ತದ. Okay, as first ಏನಾಗ್ತದೆ ರೀ? phytoplankton. ಯಾವ ಆರ್ಗಾನಿಸಮ್ ಫಸ್ಟ್ ಟೈಮ್ ನ್ಯೂಲಿ ಕ್ರಿಯೇಟೆಡ್ ಫಾಂಟ್ ಒಳಗಡೆ ಬರ್ತದ? ಯಾವ ಸಕ್ಸೆಷನ್ ಅನ್ನು ಸ್ಟಾರ್ಟ್ ಮಾಡ್ತದ? ಯಾವ ಆರ್ಗಾನಿಸಮ್? ಅಂತ ಆರ್ಗಾನಿಸಮ್ ಹೇಳ್ತೀವಿ ನಾವು pioneer species. In the pioneer species, in case of the hydra succession is phytoplankton. Okay, so first in this newly created font, it means the succession start in this newly created font, or the succession start in a any wet area, that's nothing but a hydra succession. Here the water first air development ಆಗ್ತದ. ಆ ಏರಿಯಾದಾಗ newly created font ಒಳಗಡೆ first producer ಬರ್ತದ. that is nothing but a producer in the water is nothing but the phytoplankton. ಈ ಏರಿಯಾದಾಗ phytoplankton ಆಗ್ತದ ರೀ. phytoplankton ಬರ್ತದ. this is the phytoplankton. next stage, that is called rooted submerged stage. ಅಂದ್ರೆ ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋಗ್ತದೆ. rooted submerged stage, rooted floating angiosperms, next one free floating plants, reed swamp, next one marshy meadow stage, next one shrubs, trees, and finally climax community is the forest. This is that missing condition ದಾಗ ಇರ್ತದ ರೀ. ಈಗ ಅಂದ್ರೆ ಇವೆಲ್ಲ ನೀವು ಸ್ಟೇಜಸ್ ಅನ್ನು ನೋಡಿದ್ರಲ್ಲ, ನಿಮ್ಮ NCERT ಬುಕ್ ದಾಗ ಈ ಹೈಡ್ರಾ ಸಕ್ಸೆಷನ್ ಒಂದು ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ಒಂದು ಫಾಂಟ್ ಅನ್ನು ಕೊಟ್ಟಿದ್ದಾರೆ. ಡೇ ಬೈ ಡೇ ಆ ಫಾಂಟ್ ಗೆ ಏಜ್ ಹಾಕೋತ ಬಂದಂಗ, ಅಂದ್ರೆ ಇದರೊಳಗೆಲ್ಲ ಪ್ಲಾಂಟ್ಸ್ ಅದು ಬೆಳೀತಾ ಬಂದಂಗ ಇದೇನಾಗೋದು ಬಂದದ್ರಿ? ಪೂರ್ತಿ ಮುಚ್ಚುತ್ತಾ ಬಂದಿದೆ. ಇದು ಇದರಾಗೆಲ್ಲ ಡಸ್ಟ್ ಪಾರ್ಟಿಕಲ್ ಆಯ್ತು, ಪ್ಲಾಂಟ್ಸ್ ಅದು ಬೆಳೀತಾ ಬಂದಾಗ ಸೊ ಇದೇನಾಗೋದು ಬಂದದ್ರ ಎಲ್ಲ ಕಂಪ್ಲೀಟ್ ಆಗ್ಯಾವ. ಇಲ್ಲೆಲ್ಲ ಇದರಾಗೆಲ್ಲ ಪ್ಲಾಂಟ್ಸ್ ಇರ್ತಾವೆ. ಫೈನಲ್ ಆಗಿ ನೀವು ಇಷ್ಟೆಲ್ಲ ಕಂಪ್ಲೀಟ್ ಆಯ್ತಾರ, ಇದೆಲ್ಲ ಫಿಲಪ್ ಆಯ್ತಾರ, ಸೈಡ್ ಇಂದ ಎಲ್ಲ ಫಿಲಪ್ ಆಯ್ತು ತಿಳ್ಕೊಂಡು ಮೇಲ್ಗಡೆ ಏನಾಗ್ತದೆ? ಇದು ಲ್ಯಾಂಡ್ ಇರುತ್ತೆ ಕಾಣ್ತದ. ಇದ್ರ ಮೇಲ್ಗಡೆ ಏನು ಗ್ರೋತ್ ಆಗಿರ್ತಾವ ಅಂದ್ರೆ ಪ್ಲಾಂಟ್ಸ್ ಗ್ರೋತ್ ಆಗಿರ್ತದೆ. ದಿಸ್ ದನ್ ಪ್ಲಾಂಟ್ಸ್, ದಿಸ್ ದನ್ ಪ್ಲಾಂಟ್ಸ್, ಇಲ್ಲೆಲ್ಲ ಪ್ಲಾಂಟ್ಸ್ ಗ್ರೋತ್ ಆಗಿರ್ತದೆ. ಅಂದ್ರೆ ಯಾವಾಗ ಇದ್ರ ಮೇಲ್ಗಡೆ ನೀವು ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಡೆವಲಪ್ಮೆಂಟ್ ಆಗ್ತದ, that is nothing but it is a climax community. It contains a angiospermic plants and new ecosystem development ಆಗಿರ್ತದ. Okay, so starting to ಹೋದಾಗ ಇದು newly created font ಐತ್ರಿ. ಅದ್ರಾಗ ಯಾವುದೇ ರೀತಿಯಾದಂತ ಎನಿ ಲಿವಿಂಗ್ ಥಿಂಗ್ಸ್ ಇದ್ದಿದ್ದಿಲ್ಲ. ಡೇ ಬೈ ಡೇ ಅದ್ರಾಗ ಏನು ನೋಡಿದ್ವಿ ನಾವು? ಲಿವಿಂಗ್ ಆರ್ಗಾನಿಸಮ್ ಗ್ರೋತ್ ಅನ್ನು ನೋಡಿದ್ವಿ ನಾವು. ಸೇಮ್ ನಿಮ್ಮ NCERT ಬುಕ್ ಅಲ್ಲಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಂದ್ರೆ ಡಯಾಗ್ರಾಮ್ಸ್ ಅನ್ನು ಕೊಟ್ಟಿದ್ದಾರೆ. ಫಸ್ಟ್ ಫೈಟೋಪ್ಲಾಂಕ್ಟನ್ ಇದ್ದಾಗ ಅದು ಫಾಂಟ್ ಒಳಗಡೆ ಯಾವ ರೀತಿ ನಾವು ಸ್ಟ್ರಕ್ಚರ್ ಅನ್ನು ನೋಡಿದ್ವಿ ನಾವು. ನೆಕ್ಸ್ಟ್ ರೂಟೆಡ್ ಸಬ್ಮರ್ಜ್ ಇದ್ದಾಗ ಇವೆಲ್ಲ ಪ್ಲಾಂಟ್ಸ್ ಡೇ ಬೈ ಡೇ ಆ ಲೇಕ್ ಒಳಗಡೆ ಏನದಲ್ಲ ಆ ನ್ಯೂಲಿ ಕ್ರಿಯೇಟೆಡ್ ಫಾಂಟ್ ಒಳಗಡೆ ಡೆವಲಪ್ಮೆಂಟ್ ಆಗ್ತಾ ಹೋಗ್ತದ. ರೂಟೆಡ್ ಸಬ್ಮರ್ಜ್ ಪ್ಲಾಂಟ್ ಅಂತ ಎಷ್ಟು ಬರ್ತದ ಅದು ಗ್ರೋತ್ ಆಗ್ತದ. ನೆಕ್ಸ್ಟ್ ರೂಟೆಡ್ ಫ್ಲೋಟಿಂಗ್ ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ ಅಂತ ಎಷ್ಟು ಅಂದ್ರೆ ಗ್ರೋತ್ ಆಗ ಸ್ಟಾರ್ಟ್ ಆಗ್ತದ. ಪ್ರೀ ಫ್ಲೋಟಿಂಗ್ ಪ್ಲಾಂಟ್ ಅಂತ ಎಷ್ಟು ಗ್ರೋತ್ ಆಗಕ್ಕೆ ಸ್ಟಾರ್ಟ್ ಆಗ್ತದ. ರೂಟೆಡ್ ಸ್ವ್ಯಾಂಪ್ ಸ್ಟೇಜ್ ಅಂತ ಎಷ್ಟು ಬರ್ತದ. ಫೈನಲಿ ಮಾರ್ಷಿ ಮಿಡೋ ಸ್ಟೇಜ್ ಇಂದ shrub ದಿಂದ ಟ್ರೀಸ್, ಫೈನಲ್ ಆಗಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಇಸ್ ದಿ ಫಾರೆಸ್ಟ್. ಇದೆಲ್ಲ ಡಯಾಗ್ರಾಮ್ ಅನ್ನು ಕೊಟ್ಟಿದ್ದಾರೋ. ಈ ಡಯಾಗ್ರಾಮ್
ಕರೆಕ್ಟ್ ಆಗಿ ಅದರ ಕಂಪ್ಯಾರಿಸನ್ ಮಾಡೋದು NCERT ಬುಕ್ ದ ಡಯಾಗ್ರಾಮ್. ಸೊ ಇದನ್ನು ಕಂಪ್ಯಾರಿಸನ್ ಮಾಡೋದ್ರಿಂದ ಈ ಕಾನ್ಸೆಪ್ಟ್ ಏನಾಗ್ತದೆ ಈಗ ಈಸಿಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ಸೊ ದಿಸ್ ಇಸ್ ದಿ ಸಕ್ಸೀಷನ್. Two types of succession and next year now starting up. There are two types of succession. First one is called primary succession. Second one is called secondary succession. Next one succession of plants. Xerar succession. The succession starts in a dry area. That is called xerar succession. The succession starts in a newly created pond or a wet area. That is called Hadrar succession. And the one more question. Name the pioneer species in xerar succession is the lichens. Name the pioneer species in the Hadrar succession is the phytoplankton. If you don't understand in this video, you have to watch one more time and you will write all these points till thank you and study well.